ಗುರುಗಳೇ. ಓಕೆ ಸರ್, ಹೇಳಿ ಸರ್. ಕರೋಡ್ಪತಿ. ಹಾ ಸರ್. ನಾನು ತುಂಬಾ ಅವಾಗಿಂದ ಟ್ರೈ ಮಾಡ್ತಿದ್ದೆ, ಪಾಪ ಯಾರ್ಯಾರೋ ಬರ್ತಾ ಇದ್ರು. ಸರ್ ಹೇಳಿ. ಆ ಗುರುಗಳೇ, ನನಗೆ ಆಕ್ಚುಲಿ ನಾನು 2020 ಇಂದ ಟ್ರೇಡಿಂಗ್ ಶುರು ಮಾಡಿದ್ದು. ನಾನು ಎಲ್ಲೂ ಕಲಿಯಕ್ ಹೋಗಿರ್ಲಿಲ್ಲ. ಬಟ್ ಹೋಗಿದ್ ಕಡೆ ತುಂಬಾ ಜನ ಹೋಗಿದ್ದವ್ರನ್ನೆಲ್ಲ ಇಂಟ್ರೂ ತಗೊಂಡು ನಾನು ಸರ್ವೆ ಮಾಡ್ತಾ ಇದ್ದೆ. ಓಕೆ. ಬಟ್ ನನಗೆ ಓವರ್ ಆಲ್ ಹಿಂದಿ ಚಾನಲ್ಸು, ಕನ್ನಡದವರು ಎಲ್ಲಾ ಚಾನಲ್ಸ್ನು ನೋಡ್ತಿದ್ದೆ ನಾನು ಮುಂಚೆ. ಎಲ್ಲಾರು ನೋಡಿ ಎಲ್ಲಾರ್ನು ಫೇಕ್ ಅಂತ ಗೊತ್ತಾಗ್ತಿತ್ತು. ಸುಮ್ನಾಗ್ಬಿಡ್ತಾ ಇದೆ, ಬೇಡಪ್ಪ ಎಲ್ಲಾರು ಹಿಂಗೆ ಇದಾರೆ ಅಂತೇಳಿ. ಹ್ಮ್ ದಿನಕ್ಕೆ 2 ಗಂಟೆ ನ್ಯೂಸ್ ನೋಡ್ತಿದ್ದೆ ಗುರುಜಿ. ಹ್ಮ್ ಮಾರ್ಕೆಟ್ಗಿನ್ನ ಜಾಸ್ತಿ ನ್ಯೂಸ್ ನೋಡ್ತಿದ್ದೆ. 2 ಗಂಟೆ ನ್ಯೂಸ್ ನೋಡಿ ಅದ್ರ ಮೇಲೆ ಆ ನ್ಯೂಸ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಅದ್ರ ಮೇಲೆ ಒಂದ್ ಪ್ಲಾನ್ ಮಾಡ್ಕೊಂಡು ಮಾರ್ಕೆಟಿಗೆ ಬರ್ತಿದ್ದೆ. ಹೆಂಗ್ ಮಾಡೋರು ಆಗ್ತಿರ್ಲಿಲ್ಲ, ಎಲ್ಲಿ ತಗೋಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹ್ಮ್ ನನಗೆ ಮೊದಲನೇ ವರ್ಡ್ಸ್, ನಾನು ಪ್ರದೀಪ್ ಅಂತ ಇದ್ದಾರೆ ನಿಮ್ ಸ್ಟೂಡೆಂಟ್, ನನ್ನ ಕೊಲ್ಲಿಗು, ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಸರ್. ಹ್ಮ್ ಹ್ಮ್ ಯಾಕಂದ್ರೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು. ಹ್ಮ್ ಹ್ಮ್ ಒಂದು ದೇವಸ್ಥಾನಕ್ಕೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳೋ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಹೌದು ಆ ಹೌದು. ವಿಷಯದಲ್ಲಿ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಸರ್. ನನ್ನ ಜೂನಿಯರ್ ಅವರು, ಹ್ಮ್. ಆದ್ರೂ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ವೆರಿ ಗುಡ್ ಇದಾರೋ ಸೂಪರ್. ಇಲ್ಲೋ ಗೊತ್ತಿಲ್ಲ ಮೀಟಿಂಗ್ ಅಲ್ಲಿ. ಯಾ. ಎರಡನೇದು ಗುರೂಜಿ, ನಾನು ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಭಗವದ್ಗೀತೆ ಓದ್ತಾ ಇರ್ತೀನಿ ಅವಾಗ ಅವಾಗ. ಓಕೆ. ಭಗವದ್ಗೀತೆ ಓದ್ಬೇಕಾದ್ರೆ ನನ್ಗೆ ನೀವು ನೆನಪಾದ್ರಿ ಗುರುಜಿ. ಇದನ್ನ ನಾನು ಹೇಳ್ಬೇಕು ಅಂತಾನೆ ಇವತ್ತು ನಾನು ಬಂದೆ. ನಾನು ಇನ್ನೂ 20 ಡೇಸ್ ಆಗಿದೆ ಅಷ್ಟೇ ಕ್ಲಾಸಿಗೆ ಸೇರಿ. ಆಲ್ರೆಡಿ ನಾನು ರಿಯಲ್ ಟ್ರೇಡ್ ಕೂಡ ಮಾಡಿದ್ದೀನಿ. ಯಾ. ಸ್ಮಾಲ್ ಕ್ಯಾಪಿಟಲ್ ಇಟ್ಕೊಂಡೇ ಮಾಡಿದ್ದೀನಿ. ಓಕೆ. ಒಂದು ಮಾತ್ರ ಸ್ಟಾಪ್ ಲಾಸ್ ಆಗಿದೆ. ಇನ್ ಮಿಕ್ಕಿದ್ದೆಲ್ಲದನ್ನು ಟ್ರೇಡ್ ಟಾರ್ಗೆಟ್ ಹಿಟ್ ಆಗಿದೆ. ಮುಂಚೆ ನಾನು ಟ್ರೇಡ್ ತಗೋಬೇಕಾ ಬೇಡವಾ ಅಂತ ಕನ್ಫ್ಯೂಸ್ ಇತ್ತು. ಈಗ ಆ ಕನ್ಫ್ಯೂಷನ್ನೇ ಇಲ್ಲ. ಇಲ್ಲಿ ವೆರಿ ಗುಡ್. ಬಂತ, ಇಲ್ಲಿ ತಗೋಬೇಕಾ ತಗೊಳ್ತೀನಿ, ತಗೊಂಡು ಮೊಬೈಲ್ ನ ಸೈಡ್ಗೆ ಇಟ್ಬಿಡ್ತೀನಿ ಗುರುಜಿ. ವೆರಿ ಗುಡ್. ಚಾರ್ಟ್ ನೋಡ್ತಾ ಇರ್ತೀನಿ ಅಷ್ಟೇ ವೆರಿ ಗುಡ್. ಸಿಸ್ಟಮ್ ಅಲ್ಲಿ. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ. ಹಾ ಸರ್. ಒಂದು ಹ್ಮ್. ಸ್ಟಾಪ್ ಲಾಸ್ ಆಗ್ಬೇಕು, ಇಲ್ಲ ಟಾರ್ಗೆಟ್ ಬರ್ಬೇಕು. ವೆರಿ ಗುಡ್. ಮೊಬೈಲ್ ನಾನು ಆ ಪ್ರೈಸ್ ಆಕ್ಷನ್, ಅದು ಪ್ರೈಸ್ ಈಗ ಪ್ಲಸ್ 100 ರೂಪಾಯಿ ಹೋಗುತ್ತೆ, 500 ಹೋಗುತ್ತೆ, ಮತ್ತೆ -200 ಬರುತ್ತೆ. ಹಾ. ಅದ್ ನೋಡ್ತಾ ಇದ್ರೆ ಮೆಂಟಾಲಿಟಿ ಹಾಳಾಗುತ್ತೆ, ಹೌದು. ಸೈಕಾಲಜಿ ಹಾಳಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಅದನ್ನ ಸೈಡ್ಗೆ ಇಟ್ಬಿಡ್ತೀನಿ ಮೊಬೈಲ್ನ. ವೆರಿ ಗುಡ್. ಸಿಸ್ಟಮ್ ಅಲ್ಲಿ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಒಂದು ವಿಂಡೋನ ಓಪನ್ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಅಂತ ನಾನು ಯಾವ್ದು ಟ್ರೇಡ್ ಮಾಡಿರ್ತೀನಿ ಅದು ವಿಂಡೋ ಓಪನ್ ಮಾಡ್ಕೊಳ್ತೀನಿ, ನೋಡ್ತಾ ಇರ್ತೀನಿ. ಹ್ಮ್ ಸೊ ಹಿಟ್ ಆಯ್ತಾ, ಮುಗೀತು. ಅಲ್ಲಿ ಪ್ರಾಫಿಟ್ ಅದು ಬಂದಿರುತ್ತೆ ಅಷ್ಟೇ, ನಾನು ಅದನ್ನ ನೋಡಕ್ಕೆ ಹೋಗೋದಿಲ್ಲ. ಹ್ಮ್ ಹ್ಮ್ ಅದೇನಾದ್ರು ಸ್ಟಾಪ್ ಲಾಸ್ ಆಯ್ತು ಅಂದ್ರೆ ನಾನು ನಿಮಗೆ ಸಂಜೆ ಕ್ವಶನ್ ಕೇಳ್ತೀನಿ, ಇಲ್ಲಿ ಹ್ಮ್ ನಾನು ತಗೊಂಡಿದ್ ತಪ್ಪ ರಾಂಗ ಅಂತ. ಹ್ಮ್ ಸೊ ನಾನು ಭಗವದ್ಗೀತೆದ್ ಹೇಳ್ತೀನಿ ಗುರುಜಿ. ಹ್ಮ್ ಭಗವದ್ಗೀತೆ ಓದ್ಬೇಕಾದ್ರೆ ನನ್ ನಿಜವಾಗ್ಲೂ ನನಗೆ ನೀವು ನೆನಪಾದ್ರಿ. ಹ್ಮ್ 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 ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ 101 ಜನ ಕೌರವರಿದ್ರು. ಹ್ಮ್ ಹ್ಮ್ ಆ 101 ಜನ ಕೌರವರು ಮಾರ್ಕೆಟ್ ಗುರುಜಿ. ಹ್ಮ್. ಹೇಳಿ. 5 ಜನ ಪಾಂಡವರು ನಮ್ಮ ಇಂದ್ರಿಯಗಳು. ಹ್ಮ್. ಅವತ್ತು 101 ಜನ ಕೌರವರು ಎಲ್ಲ ಬಲಿಷ್ಠ ಇದ್ರು, 5 ಜನ ಪಾಂಡವರು ಕೃಷ್ಣನ್ ಮಾತ್ ಮಾತ್ರ ಕೇಳ್ಕೊಂಡು ಯುದ್ಧ ಮಾಡಿದ್ರು. ಹೌದು ಕೌರವ್ರಿಗಿನ್ನ ವೀಕ್ ಇದ್ರು ಇವ್ರು ಎಲ್ಲಾ ವಿಚಾರದಲ್ಲೂ. ಹೌದು. ಆದ್ರೆ ಕೃಷ್ಣನ ಒಂದು ಮಾರ್ಗದರ್ಶನ ಇತ್ತಲ್ಲ, ಆ ಮಾರ್ಗದರ್ಶನದಲ್ಲಿ ಧರ್ಮ ಗೆಲ್ತು. ಇವತ್ತು ನಮ್ಮ ಆ ಪಾಂಡವರು ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ನಿಮ್ಗೆ ಒಪ್ಪಿಸ್ಬಿಟ್ಟಿದೀನಿ ಗುರುಜಿ. ನೀವು ಕೃಷ್ಣನ್ ತರ ನಮಗ್ ಮಾರ್ಗದರ್ಶನ ಮಾಡ್ಬೇಕು ಅಷ್ಟೇ ಗುರುಜಿ. ಥ್ಯಾಂಕ್ ಯು ಸರ್, ಏನು ನಾನು ಹೇಳಿದ್ರು. ಬ- ಆ ಭಗವದ್ಗೀತೆ ಕಾನ್ಸೆಪ್ಟ್ ನ ಇಲ್ಲಿಗೆ ಹಾಕೋಬಿಟ್ಟಿದೀನಿ ಗುರುಜಿ. ಸೂಪರ್ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಏನಿದೆ ಗುರುಜಿ, ಕರೋಡ್ಪತಿ. ಅದು ನಿಮ್ ಟೀಮ್ ಇಂದ ಮೊದಲನೇ ವ್ಯಕ್ತಿ ನಾನು ಮಾಡೇ ಮಾಡ್ತೀನಿ. ನನ್ನ ಕೋರ್ಸ್ 1 ವರ್ಷ ಏನಿದೆ ಅದು ಮುಗಿಯೋಷ್ಟ್ರೊಳಗಡೆ ನೀವೇ ಹೇಳ್ಬೇಕು ಬೆಸ್ಟ್ ಸ್ಟೂಡೆಂಟ್ ಅಂತ. ಆ ರೀತಿ ನಾನು ಆಚೆ ಬರ್ತೀನಿ ಗುರುಜಿ. ವೆರಿ ಗುಡ್ ಸರ್, ವೆರಿ ಗುಡ್. ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದೀನಿ ಗುರುಜಿ ಅದನ್ನ. ವೆರಿ ಗುಡ್. ಸೊ ಆದರೆ ಕನ್ಸಿಸ್ಟೆನ್ಸಿ ಆಗಿ ಡಿಸಿಪ್ಲೈನ್ ಹೋಗಬೇಕು. ಓಕೆನಾ? ಖಂಡಿತ ಗುರುಜಿ, ಆ ಲೈನ್ ಬಿಟ್ಟು ಆಚೆ ಹೋಗಲ್ಲ. ವೆರಿ ಗುಡ್. ಸೊ ಡೈಲಿ 2 ಟ್ರೇಡ್ಸ್ ಮಾಡಬೇಕು, ಇದೇ ಇರಬೇಕು ಡಿಸಿಪ್ಲೈನ್. ಅಷ್ಟೇ. ಓಕೆ. ಯಾ. ಒಂದ್ ಟ್ರೇಡ್ ಲಾಸ್ ಆಯ್ತು ಅಂದ್ರೆ ಇನ್ನೊಂದ್ ಟ್ರೇಡ್ ಹೋಗೋದೇ ಅಲ್ಲ ಗುರುಜಿ. ವೆರಿ ಗುಡ್. ಸೊ ಹಾಗೆ ಮುಂದೆ ಹೋಗಿ ಚೆನ್ನಾಗಾಗತ್ತೆ. ಓಕೆನಾ? ಸೂಪರ್ ಸರ್. ಥ್ಯಾಂಕ್ ಯು ಗುರುಜಿ. ಸೂಪರ್ ನಿಮ್ಮ ಸರ್. ಆಶೀರ್ವಾದ, ಮಾರ್ಗದರ್ಶನ ಎರಡು ಸದಾ ನನ್ನಂತ ಸ್ಟೂಡೆಂಟ್ಗಳ ಮೇಲೆ ಎಲ್ಲಾರ ಮೇಲೂ ಇರ್ಲಿ ಗುರುಜಿ. ಖಂಡಿತ ಇರುತ್ತೆ ಸರ್, ಯಾವಾಗೂ ಇರ್ತೀನಿ ಸಪೋರ್ಟಿವ್ ಆಗಿ. ಸೊ ಚೆನ್ನಾಗಿ ಮಾಡಿ ಥ್ಯಾಂಕ್ ಅಷ್ಟೇ. ಯು ಗುರುಜಿ. ಫ್ಯಾಮಿಲೀಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಆ ಥ್ಯಾಂಕ್ ಯು. ಹೋಪ್ ಇದೆ ಗುರುಜಿ. ನಾನು ಬರ್ದಿಟ್ಕೊಂಡಿದೀನಿ. ವೆರಿ ಮುಂಚೆ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ತೀನೋ ಇಲ್ವೋ ಅನ್ನೋದು ಡೌಟ್ ಇತ್ತು. ತುಂಬಾ ಹ್ಮ್ ಆಸೆಗಳಿದಾವೆ. ಯಾಕಂದ್ರೆ ಹ್ಮ್ ಮುಂಚೆ ಲೈಫ್ ಹಾಗೆ ಇತ್ತು, ಬಟ್ ಮಧ್ಯದಲ್ಲಿ ಡ್ರಾಪ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿತ್ತು ಲೈಫ್. ಆ ಆಸೆಗಳನ್ನ ಫುಲ್ಫಿಲ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಡೌಟ್ ಇತ್ತು. ಇವತ್ತು
ನಾನು ಒಂದ್ ಕಡೆ ಬರ್ದಿದ್ದೀನಿ ನನ್ನ ಡ್ರೀಮ್ಸ್ಗಳು ಏನೇನಿದೆ ಅಂತ. ಆ ಡ್ರೀಮ್ಸ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನಿದ್ದೀನಿ ಗುರುಜಿ. ವೆರಿ ಗುಡ್ ಸರ್. ಪ್ಲಾನ್ ಆಗಿದೆ, ಪ್ಲಾನ್ ಅಲ್ಲಿ ಹೋಗಿ ಸರ್. ವೆರಿ ಗುಡ್ ಪ್ಲಾನ್. ಖಂಡಿತ ಖಂಡಿತ ವೆರಿ ಗುರುಜಿ. ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ, ಆಯ್ತಾ? ಸೂಪರ್ ಸರ್. ಖಂಡಿತ ಗುರುಜಿ, ಖಂಡಿತ. ಸೂಪರ್ ಸರ್. ಥ್ಯಾಂಕ್ ನೆಕ್ಸ್ಟ್ ಯು ಸರ್, ಥ್ಯಾಂಕ್ ಯು ಗುರುಜಿ.